ದೇವರಿಗೆ ಏನನ್ನಾದರೂ ಮಾಡಲಿಕ್ಕೆ ಆತನಿಗೆ ಏನೂ ಬೇಕಿಲ್ಲ. ಆತನು ಇಲ್ಲದಿರುವುದನ್ನು ಉಂಟು ಮಾಡುವಾತನು. ಎಲ್ಲವೂ ಬರಿದಾಗಿರುವಾಗ, ಶೂನ್ಯವಾಗಿರುವಾಗ ಆತನು ಎಲ್ಲವನ್ನು ಉಂಟು ಮಾಡಿದ ಆತನು ಆಗಿದ್ದಾರೆ. ಸೊ ಮನುಷ್ಯ ಏನನ್ನು ಉಂಟು ಮಾಡುವುದಿಲ್ಲ, ಒಂದನ್ನು ಮತ್ತೊಂದು ರೂಪಕ್ಕೆ ರೂಪಾಂತರಗೊಳಿಸ್ತಾನೆ. ಆದರೆ ದೇವರು ಹಾಗೆ ಅಲ್ಲ. ಈ ಸಂದೇಶವನ್ನು ಕೇಳ್ತಿರುವ ಪ್ರಿಯರೇ, ಈ ಸಂದೇಶದಲ್ಲಿರುವ ದೇವರ ಮಾತಿನ ಶಕ್ತಿ ನಿಮ್ಮ ಜೀವಿತದಲ್ಲಿ ಇಲ್ಲದಿರುವುದು ಉಂಟಾಗ್ತದೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇವತ್ತಿನ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಧ್ಯಾನಕ್ಕೆ ಹೋಗುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದೇವಪ್ಪ. ತಂದೆ, ಒಳ್ಳೆಯ ಸಮಯ, ಒಳ್ಳೆಯ ದಿವಸಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವಾಗ ನೀವು ನಮ್ಮೊಂದಿಗೆ ಮಾತನಾಡಿ, ವೈಯಕ್ತಿಕವಾಗಿ ಮಾತನಾಡಿ, ಸಂದೇಶವು ಕೇಳಲು ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಮಾತನಾಡಿ ಸ್ವಾಮಿ. ಅಪ್ಪ ಸ್ವಾಮಿ, ಅವರನ್ನು ಸ್ಪರ್ಶಿಸಿ ರಾಜ. ಅಪ್ಪ ಸ್ವಾಮಿ, ಅವರ ಜೀವಿತದಲ್ಲಿ ಬದಲಾವಣೆಗಳುಂಟಾಗಲಿ ಸ್ವಾಮಿ. ಸ್ವಸ್ಥತೆ, ಬಿಡುಗಡೆಗೆ ಉಂಟಾಗಲಿ ರಾಜ. ನಿಮ್ಮ ಪರಿಶುದ್ಧ ಹಸ್ತ ಬರಲಿ, ನಿಮ್ಮ ಪವಿತ್ರ ಆತ್ಮನ ಅಭಿಷೇಕ ಅವರ ಮೇಲೆ ಹಿಡಿದು ಬರಲಿ. ಹೊಸ ಬಲ ಅವರಲ್ಲಿ ಉಂಟಾಗಲಿ ಸ್ವಾಮಿ. ಚೈತನ್ಯ ಉಂಟಾಗಲಿ ರಾಜ. ಥ್ಯಾಂಕ್ ಯು ಫಾದರ್. ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಲಿ. ಪವಿತ್ರಾತ್ಮನೇ ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳುವ ಜನರನ್ನು ಆಳ್ವಿಕೆ ಮಾಡಿ ನಿಮ್ಮ ಚಿತ್ತ ನೆರವೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ತಂದೆ, ಆಮೆನ್. ಪ್ರಿಯರೇ, ಇವತ್ತಿನ ಸಂದೇಶದ ವಿಷಯ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ. ನಾವು ವಾಕ್ಯದಲ್ಲಿ ನಾವು ಧ್ಯಾನ ಮಾಡುವಾಗ ನಮಗೆ ತಿಳಿದು ಬರ್ತದೆ ಎಂಬುದಾಗಿ, ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಸೃಷ್ಟಿಕರ್ತನು ಅಂದರೆ ಏನು? ಸೃಷ್ಟಿಕರ್ತನ ಅಂತ ಹೇಳಿದರೆ ಇಲ್ಲದಿರುವುದನ್ನು ಉಂಟು ಮಾಡುವ ದೇವರು. ಅಷ್ಟು ಮಾತ್ರವಲ್ಲ, ಎಲ್ಲವೂ ಬರಿದಾಗಿರುವಾಗ, ಶೂನ್ಯವಾಗಿರುವಾಗ ಎಲ್ಲವನ್ನು ಉಂಟು ಮಾಡುವ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಸೊ ನಾವು ಆರಾಧಿಸುವ ದೇವರು ಆತನು ಸೃಷ್ಟಿಕರ್ತನು. ಸಮಸ್ತವನ್ನು ಸೃಷ್ಟಿಸಿದ ಆತನು. ಏನೂ ಇಲ್ಲದಿರುವಾಗ ಎಲ್ಲವನ್ನು ಉಂಟು ಮಾಡಿದ ಆತನು. ಹಲ್ಲೆಲೂಯಾ. ಇಲ್ಲದಿರುವುದನ್ನು ಉಂಟು ಮಾಡುವ ಆತನಾಗಿದ್ದಾನೆ. ನಾವು ನೋಡುವಾಗ ಯೆಶಾಯನ 45ನೇ ಅಧ್ಯಾಯ 12ನೇ ವಚನವನ್ನು ನೋಡಿಕೊಳ್ಳುವ. ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿರುವ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ. ನನ್ನ ಕೈಗಳೇ ಆಕಾಶದ ಮಂಡಲನ್ನು ಹರಡಿದವು. ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ ಎಂಬುದಾಗಿ. ಹಲ್ಲೆಲೂಯಾ. ಈ ಸೃಷ್ಟಿಯನ್ನು ನಾವು ನೋಡುವಾಗ, ಈ ಅದ್ಭುತವಾದ ಸೃಷ್ಟಿ, ಶ್ರೇಷ್ಠವಾದ ಸೃಷ್ಟಿ, ಈ ಭೂಪರಲೋಕಗಳನ್ನು, ಮನುಷ್ಯರನ್ನು ದೇವರು ಉಂಟು ಮಾಡಿದರು. ಇಲ್ಲಿರುವ ಎಲ್ಲ ಜೀವಿಗಳನ್ನು ದೇವರು ಉಂಟು ಮಾಡಿದರು. ನಾವು ಯೆಶಾಯ 40ನೇ ಅಧ್ಯಾಯದ 26ನೇ ವಚನವನ್ನು ನೋಡಿಕೊಳ್ಳುವ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು, ಮಹಾಶಕ್ತನು ಆಗಿರುವುದರಿಂದ ಅವುಗಳಲ್ಲಿ ಒಂದು ಕಡಿಮೆಯಾಗದು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಈ ಅದ್ಭುತವಾದ ಸೃಷ್ಟಿ, ಮನುಷ್ಯನ ಊಹೆಗೆ ಬರದ ಸೃಷ್ಟಿ, ಈ ಅಸಂಖ್ಯಾತವಾದ ನಕ್ಷತ್ರ, ಲೆಕ್ಕಿಸಲು ಸಾಧ್ಯವಿಲ್ಲದ ನಕ್ಷತ್ರ, ಇದೆಲ್ಲವನ್ನು ದೇವರು ಉಂಟು ಮಾಡಿದರು. ಏನನ್ನು ಉಪಯೋಗಿಸಿ ಉಂಟು ಮಾಡಲಿಲ್ಲ. ಆತನು ತನ್ನ ಮಾತಿನ ಶಕ್ತಿಯಿಂದ ಎಲ್ಲವನ್ನು ಉಂಟು ಮಾಡಿದನು. ಎಲ್ಲವೂ ಬರಿದಾಗಿರುವಾಗ, ಆದಿಯಲ್ಲಿ ಎಲ್ಲವೂ ಶೂನ್ಯವಾಗಿರುವಾಗ, ಏನೂ ಇಲ್ಲದಿರುವಾಗ ದೇವರು ಮಾತನಾಡಿದರು. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಉಂಟಾಗಲಿ ಎಂಬುದಾಗಿ. ಆಗ ಎಲ್ಲವೂ ಉಂಟಾಯಿತು. ಆತನ ಮಾತಿನ ಶಕ್ತಿಯಲ್ಲಿ ಉಂಟಾಯಿತು. ದೇವರಿಗೆ ಏನನ್ನಾದರೂ ಮಾಡಬೇಕಾದ್ರೆ ಏನೂ ಬೇಕಿಲ್ಲ. ಇಲ್ಲಿ ನಾವು ನೋಡುವಾಗ ಅನೇಕ ಜಾತಿಯ ಕ್ರಿಮಿಕೀಟಗಳನ್ನು, ಜೀವಿಗಳನ್ನು ದೇವರು ಉಂಟು ಮಾಡಿದರು. ಆತನು ಉಂಟಾಗಲಿ ಎಂದಾಗ ಅದೆಲ್ಲ ಉಂಟಾಯಿತು. ಸಮುದ್ರದಲ್ಲಿ ನಾನಾ ಜಾತಿಯ ಮೀನುಗಳು ಉಂಟಾಗಲಿ ಎಂದಾಗ ಅದು ಉಂಟಾಯಿತು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಉಂಟಾಗಲಿ ಎಂಬುದಾಗಿ ಆತನು ಅಪ್ಪಣೆ ಕೊಟ್ಟಾಗ ಅವು ಉಂಟಾಯಿತು. ಹಲ್ಲೆಲೂಯಾ. ದೇವರು ತನ್ನ ಮಾತಿನ ಶಕ್ತಿಯಿಂದ ಎಲ್ಲವನ್ನು ಉಂಟು ಮಾಡಿದರು. ದೇವರಿಗೆ ಏನನ್ನಾದರೂ ಮಾಡಲಿಕ್ಕೆ ಆತನಿಗೆ ಏನೂ ಬೇಕಿಲ್ಲ. ಆತನು ಇಲ್ಲದಿರುವುದನ್ನು ಉಂಟು ಮಾಡುವಾತನು,
ಎಲ್ಲವೂ ಬರಿದಾಗಿರುವಾಗ, ಶೂನ್ಯವಾಗಿರುವಾಗ ಆತನು ಎಲ್ಲವನ್ನು ಉಂಟು ಮಾಡಿದ ಆತನು ಆಗಿದ್ದಾರೆ. ನಾವು ನೋಡುವಾಗ ಈ ದೃಶ್ಯವಾಗಿ ಕಾಣ್ತಾ ಇರುವಂಥ ಈ ಸೃಷ್ಟಿ ಅದು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ. ಮನುಷ್ಯನು ಸೃಷ್ಟಿಕರ್ತನಲ್ಲ. ಮ್ಯಾನ್ ಈಸ್ ನಾಟ್ ಅ ಕ್ರಿಯೇಟರ್. ವಿ ಕೆನಾಟ್ ಕ್ರಿಯೇಟ್, ವಿ ಟ್ರಾನ್ಸ್ಫಾರ್ಮ್ ಥಿಂಗ್ಸ್. ನಾವು ಉಂಟು ಮಾಡುವುದಿಲ್ಲ, ನಾವು ಸೃಷ್ಟಿ ಮಾಡುವುದಿಲ್ಲ. ನಾವು ಒಂದನ್ನು ಬೇರೆ ಇದಕ್ಕೆ ಚೇಂಜ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಮರ ಸಿಕ್ಕಿದರೆ ಫರ್ನಿಚರ್ ಮಾಡ್ತಾರೆ, ಚೇರ್ ಮಾಡ್ತಾರೆ. ಪ್ಲಾಸ್ಟಿಕ್ ಸಿಕ್ಕಿದರೆ ಅದರಲ್ಲಿ ಕೂಡ ಚೇರ್ ಮಾಡ್ತಾರೆ. ಹಲ್ಲೆಲೂಯ. ಸೊ ಏನನ್ನಾದರೂ ವಸ್ತು ಸಿಕ್ಕಿದರೆ, ಕಲ್ಲು ಮಣ್ಣು ಸಿಕ್ಕಿದರೆ ಅವನು ಬಿಲ್ಡಿಂಗ್ ಕಟ್ತಾನೆ. ಸೊ ಮನುಷ್ಯ ಏನನ್ನು ಉಂಟು ಮಾಡುವುದಿಲ್ಲ, ಒಂದನ್ನು ಮತ್ತೊಂದು ರೂಪಕ್ಕೆ ರೂಪಾಂತರಗೊಳಿಸ್ತಾನೆ. ಆದರೆ ದೇವರು ಹಾಗೆ ಅಲ್ಲ. ದೇವರು ಸೃಷ್ಟಿಕರ್ತನು. ದೇವರು ಇಲ್ಲದಿರುವುದನ್ನು ಉಂಟು ಮಾಡುವ ಆತನು. ದೇವರು ಏನನ್ನಾದರೂ ಮಾಡಲಿಕ್ಕೆ ಆತನಿಗೆ ಏನೂ ಬೇಕಿಲ್ಲ. ಎಲ್ಲವೂ ಬರಿದಾಗಿರುವಾಗ, ಶೂನ್ಯವಾಗಿರುವಾಗ ಎಲ್ಲವನ್ನು ಮಾಡುವ ದೇವರು. ಇಬ್ರಿ 11ನೇ ಅಧ್ಯಾಯ 3ನೇ ವಚನ ನೋಡಿಕೊಳ್ಳುವ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸ್ತೇವೆ. ಈ ಕಾಣಿಸುವ ಈ ಜಗತ್ತು ಅದು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ, ಅದೃಶ್ಯವಾದ ದೇವರ ಮಾತಿನ ಶಕ್ತಿಯಿಂದ ಉಂಟಾಯಿತು. ದೇವರ ಮಾತಿಗೆ ಉಂಟು ಮಾಡುವ ಶಕ್ತಿ ಇದೆ. ದೇವರ ಮಾತಿಗೆ ಇಲ್ಲದಿರುವುದನ್ನು ಉಂಟು ಮಾಡುವ ಶಕ್ತಿ ಇದೆ. ಹಲ್ಲೆಲೂಯ. ನಾವು ಕೀರ್ತನೆ 33ನೇ ಅಧ್ಯಾಯದ 9ನೇ ವಚನ ನೋಡುವ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆ ಆಯಿತು. ಹಲ್ಲೆಲೂಯ. ದೇವರು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸಮಸ್ತವೂ ಸ್ಥಾಪನೆ ಆಯಿತು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯ. ಸೊ ದೇವರು ತನ್ನ ಮಾತಿನ ಶಕ್ತಿಯಿಂದ, ಪವಿತ್ರಾತ್ಮನ ಬಲದಿಂದ ಎಲ್ಲವನ್ನು ಮಾಡಿದರು. ಅಲ್ಲಿ 6ನೇ ವಚನ ನೋಡ್ತದೆ, ಕೀರ್ತನೆ 33:6. ಯೆಹೋವನ ಅಪ್ಪಣೆಯಿಂದಲೇ ಆಕಾಶ ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರು ತನ್ನ ಮಾತಿನ ಶಕ್ತಿ, ಆತನ ಪವಿತ್ರಾತ್ಮನ ಬಲದಿಂದ ಎಲ್ಲವನ್ನು ನಿರ್ಮಿಸಿದರು, ಎಲ್ಲವನ್ನು ಉಂಟು ಮಾಡಿದರು. ಆತನು ಆಗಲಿ ಉಂಟಾಗಲಿ ಅಂದಾಗ ಪವಿತ್ರಾತ್ಮನು ಎಲ್ಲವನ್ನು ಉಂಟು ಮಾಡಿದರು. ಆತನ ಮಾತಿನಂತೆ ಉಂಟು ಮಾಡಿದರು. ಹಲ್ಲೆಲೂಯ. ದೇವರು ಮನುಷ್ಯರನ್ನು ಉಂಟು ಮಾಡುವಾಗ ಆತನು ಪರಲೋಕದಿಂದ ಬಾಗಿ ತನ್ನ ಸ್ವಂತ ಕೈಯಿಂದ ಮಣ್ಣಿನಿಂದ ಈ ದೇಹವನ್ನು ಉಂಟು ಮಾಡಿದರು. ಅದಕ್ಕಿಂತ ಮೊದಲು ಆತನೆಲ್ಲವನ್ನು ಮಾತನಾಡಿದರು. ಆಕಾಶದ ನಕ್ಷತ್ರ ಉಂಟಾಗಲಿ ಎಂದರು, ಆಗ ಉಂಟಾಯಿತು. ಸಮುದ್ರದ ನಾನಾ ಜಾತಿಯ ಮೀನುಗಳು ಉಂಟಾಗಲಿ ಎಂದರು, ಆಗ ಉಂಟಾಯಿತು. ಆತನು ಮಾತನಾಡಿದಾಗೆಲ್ಲ ಉಂಟಾಯಿತು. ಶೂನ್ಯವಾದ ಪರಿಸ್ಥಿತಿಗೆ, ಬರಿದಾದ ಪರಿಸ್ಥಿತಿಗೆ ಆತನು ಮಾತನಾಡಿದಾಗ ಆತನ ಮಾತಿನಂತೆ ಎಲ್ಲವೂ ಕೂಡ ಆಯಿತು. ಆದರೆ ಮನುಷ್ಯರನ್ನು ನಿಮ್ಮನ್ನು ಉಂಟು ಮಾಡುವಾಗ ದೇವರು ಸ್ವತಃ ತನ್ನ ಕೈಯಿಂದ ಮಣ್ಣಿಗೆ ಕೈ ಹಾಕಿ ಆತನ ನೆಲದ ಮಣ್ಣಿನಿಂದ ಮನುಷ್ಯರನ್ನು ರೂಪಿಸಿದರು. ನಮ್ಮ ಈ ದೇಹವನ್ನು ರೂಪಿಸಿದರು. ನಂತರ ಅದಕ್ಕೆ ಜೀವ ಕೊಡಲಿಕ್ಕೋಸ್ಕರ ದೇವರು ತನ್ನ ಸ್ವಂತ ಜೀವ ಶ್ವಾಸವನ್ನು ಅದರಲ್ಲಿ ಊದಿದರು. ದೇವರು ತನ್ನ ಶ್ವಾಸವನ್ನೇ ಅದರ ಒಳಗೆ ಊದಿದರು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಸೊ ನಮ್ಮ ಒಳಗಿರುವ ಶ್ವಾಸ ಅದು ದೇವರ ಶ್ವಾಸ. ನಮ್ಮ ಈ ದೇಹ ದೇವರ ತನ್ನ ಸ್ವಂತ ಕೈಯಿಂದ ಆತನು ಸೃಷ್ಟಿಸಿದ್ದು, ರೂಪಿಸಿದ್ದು. ಈ ಅದ್ಭುತವಾದ ದೇಹ, ಶ್ರೇಷ್ಠವಾದ ದೇಹ, ಇಲ್ಲಿರುವ ಪ್ರತಿಯೊಂದು ಅಂಗಗಳು ಕೂಡ ವಿಶೇಷವಾದದ್ದು, ಶ್ರೇಷ್ಠವಾದದ್ದು. ಆ ಅಂಗಗಳನ್ನು ದೇವರು ಮಣ್ಣಿನಿಂದ, ಧೂಳಿನಿಂದ ಉಂಟು ಮಾಡಿದರು. ಹಲ್ಲೆಲೂಯ. ಈ ಅಂಗಗಳು ಪ್ರತಿಯೊಂದು ತನ್ನಷ್ಟಕ್ಕೆ ಕಾರ್ಯ ಮಾಡ್ತವೆ. ಹೃದಯ ರಕ್ತವನ್ನು ಪಂಪ್ ಮಾಡ್ತದೆ ತನ್ನಷ್ಟಕ್ಕೆ. ನಮ್ಮ ಆಜ್ಞೆ ಬೇಕಂತಿಲ್ಲ. ನಾವು ಊಟ ಮಾಡಿದಾಗ ಊಟ ತನ್ನಷ್ಟಕ್ಕೆ ಅರಗ್ತದೆ. ನಾವು ಅಪ್ಪಣೆ ಕೊಡಬೇಕಂತಿಲ್ಲ, ತನ್ನಷ್ಟಕ್ಕೆ ಕಾರ್ಯ ಮಾಡ್ತದೆ. ಅಷ್ಟು ಶ್ರೇಷ್ಠವಾಗಿರುವ ಈ ಅಂಗಗಳನ್ನು ದೇವರು ಧೂಳಿನಿಂದ, ಮಣ್ಣಿನಿಂದ ಉಂಟು ಮಾಡಿದರು. ಈಗ ಮನುಷ್ಯರಿಗೆ ನಾವು ನೋಡುವಾಗ ಕಣ್ಣನ್ನು ಉಂಟು ಮಾಡಲಿಕ್ಕೆ ಆಗೋದಿಲ್ಲ. ಕಣ್ಣಿಗೆ ಚಿಕಿತ್ಸೆ ಕೊಡ್ಬೋದು, ಆದರೆ ಹೊಸ ಕಣ್ಣನ್ನು ಉಂಟು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ಈ ಕಣ್ಣನ್ನು ಆತನ ಮಣ್ಣಿನಿಂದ, ಧೂಳಿನಿಂದ ಉಂಟು ಮಾಡಿದನು ಆರಂಭದಲ್ಲಿ. ಹಲ್ಲೆಲೂಯ. ಸೊ ಅಮೂಲ್ಯವಾದುದನ್ನು ಉಂಟು ಮಾಡಲಿಕ್ಕೆ ದೇವರು ಉಪಯೋಗಿಸಿದ ಅಮೂಲ್ಯವಾದದಲ್ಲ, ಶ್ರೇಷ್ಠವಾದದಲ್ಲ,
ಆತನು ಧೂಳನ್ನು ಯೂಸ್ ಮಾಡಿದ್ದು. ಎಲ್ಲರೂ ಕಾಲಿನ ಕೆಳಗೆ ಹಾಕಿ ತುಳಿಯುವ ಮಣ್ಣನ್ನು, ಧೂಳನ್ನು ಉಪಯೋಗಿಸಿ ದೇವರು ಶ್ರೇಷ್ಠವಾದುದು, ಅಮೂಲ್ಯವಾದನ್ನು ಉಂಟು ಮಾಡಿದರು. ಪ್ರಿಯರೇ, ಈ ಸಂದೇಶದ ತಾತ್ಪರ್ಯ ಏನಂದರೆ, ಸೃಷ್ಟಿಕರ್ತನಾದ ದೇವರು, ಎಲ್ಲವನ್ನು ಉಂಟು ಮಾಡುವ ದೇವರು, ಇಲ್ಲದಿರುವುದನ್ನು ಉಂಟು ಮಾಡುವ ದೇವರು, ಏನೂ ಇಲ್ಲದಿರುವಾಗ, ಬರಿದಾಗಿರುವಾಗ, ಶೂನ್ಯವಾಗಿರುವಾಗ ಸಮಸ್ತವನ್ನು ಉಂಟು ಮಾಡುವ ಆತನು. ದೇವರಿಗೆ ಏನನ್ನಾದರೂ ಮಾಡಲಿಕ್ಕೆ ಏನೂ ಬೇಕಿಲ್ಲ. ಶ್ರೇಷ್ಠವಾದ ಈ ದೇಹವನ್ನು ಮಾಡಲಿಕ್ಕೆ ಸೃಷ್ಟಿಯಿಂದ ಅಮೂಲ್ಯವಾದ ಸಂಗತಿಯನ್ನು ದೇವರು ಉಪಯೋಗಿಸಲಿಲ್ಲ. ಎಲ್ಲರೂ ಕಾಲಿನ ಕೆಳಗೆ ಹಾಕಿ ತುಳಿಯುವ ಧೂಳನ್ನು ಉಪಯೋಗಿಸಿದರು. ಪ್ರೀತಿಯ ದೇವ ಜನರೇ, ಪ್ರೀತಿಯ ದೇವ ಮಕ್ಕಳೇ, ಈ ಸಂದೇಶವನ್ನು ಕೇಳ್ತಿರುವ ಪ್ರಿಯರೇ, ನಮ್ಮ ಜೀವಿತ ಮಣ್ಣಿ ಧೂಳಿನಾಗಿದೆ. ನಮ್ಮ ಜೀವಿತದಲ್ಲಿ ಏನು ವಿಶೇಷವಾದುದಿಲ್ಲ. ನನಗೆ ಉತ್ತಮವಾದ ಎಜುಕೇಷನ್ ಇಲ್ಲ, ಒಳ್ಳೆಯ ಕುಟುಂಬ ಇಲ್ಲ ಎಂಬುದಾಗಿ ಯೋಚಿಸ್ತಾ ಇರುವವರೇ, ದೇವರು ನಿಮ್ಮನ್ನು ವಿಶೇಷವಾಗಿ ರೂಪುಗೊಳಿಸ್ತಾರೆ, ಬದಲು ಮಾಡ್ತಾರೆ. ಆತನ ತಿಪ್ಪೆಯಲ್ಲಿ ಇದ್ದವರನ್ನು ಪ್ರಭುಗಳ ಸ್ಥಾನದಲ್ಲಿ ಕುತ್ಕೊಳ್ಳಿಸುವ ದೇವರಾಗಿದ್ದಾರೆ. ಹೇಗೆ ಆತನು ಧೂಳನ್ನು ಉಪಯೋಗಿಸಿ ಶ್ರೇಷ್ಠವಾದ ದೇಹವನ್ನು ಮಾಡಿದ್ನು, ನಮ್ಮ ಜೀವಿತ ಮಣ್ಣು ಧೂಳಾಗಿದೆ ಅಂತ ಎಣಿಸುವವರೇ, ನಿಮ್ಮ ಮೂಲಕವಾಗಿ ದೇವರು ಶ್ರೇಷ್ಠವಾದ ಕಾರ್ಯ ಮಾಡ್ತಾರೆ, ವಿಶೇಷವಾದ ಕಾರ್ಯ ಮಾಡ್ತಾರೆ, ಅದ್ಭುತವಾದ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತವನ್ನು ಆತನು ಬದಲು ಮಾಡ್ತಾನೆ. ನಾವು ನೋಡುವಾಗ ದೇವರು ಉಂಟು ಮಾಡುವ ದೇವರು, ಇಲ್ಲದಿರುವುದನ್ನು ಉಂಟು ಮಾಡುವ ದೇವರು. ಪ್ರಿಯ, ನಿಮ್ಮ ಜೀವಿತದಲ್ಲಿ ಏನಿಲ್ಲ, ನಿಮ್ಮ ಆರೋಗ್ಯ ಇಲ್ಲವಾ, ದೇವರು ನಿಮ್ಮ ಜೀವಿತದಲ್ಲಿ ಆರೋಗ್ಯವನ್ನು ಉಂಟು ಮಾಡ್ತಾರೆ. ದೇವರ ಹೆಸರು ಯೆಹೋವ ರಾಫಾ, ನಾನೇ ಆರೋಗ್ಯದಾಯಕನು ಎಂಬುದಾಗಿ ಹೇಳಿದ ದೇವರು. ದೇವರ ಮಾತಿನಲ್ಲಿ ಶಕ್ತಿ ಇದೆ. ಈ ಸಂದೇಶವನ್ನು ನೀವು ನಂಬಿಕೆಯಿಂದ ರಿಸೀವ್ ಮಾಡೋದಾದರೆ, ಈ ಸಂದೇಶದಲ್ಲಿರುವ ಆಶೀರ್ವಾದ, ದೇವರ ಅಭಿಷೇಕ, ದೇವರ ಪ್ರವಾದನಾತ್ಮಕವಾದ ಮಾತು ನಿಮ್ಮ ಜೀವಿತದಲ್ಲಿ ಇಲ್ಲದಿರುವುದುಂಟಾಗ್ತದೆ. ಈ ಸಂದೇಶವನ್ನು ಕೇಳ್ತಿರುವ ದೇವ ಮಕ್ಕಳೇ, ಈ ಸಂದೇಶವನ್ನು ಕೇಳ್ತಿರುವ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಆರೋಗ್ಯ ಇಲ್ವಾ? ನಿಮ್ಮ ದೇಹಕ್ಕೆ ಆರೋಗ್ಯವಿಲ್ವಾ? ನಿಮ್ಮ ದೇಹದಲ್ಲಿ ಆರೋಗ್ಯ ಉಂಟಾಗ್ತದೆ. ನಿಮಗೆ ಬಿಡುಗಡೆ ಇಲ್ವಾ? ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗ್ತದೆ. ನಿಮಗೆ ಮಕ್ಕಳಿಲ್ಲವಾ? ನಿಮಗೆ ಮಕ್ಕಳು ಉಂಟಾಗ್ತದೆ. ನಿಮ್ಮ ಗರ್ಭದಲ್ಲಿ ಮಕ್ಕಳು ಉಂಟಾಗ್ತದೆ. ನಿಮಗೆ ಉದ್ಯೋಗ ಇಲ್ಲವಾ? ನಿಮಗೆ ಉದ್ಯೋಗ ಉಂಟಾಗ್ತದೆ. ನಿಮಗೆ ರಕ್ಷಣೆ ಆನಂದ ಇಲ್ಲವಾ? ನಿಮ್ಮ ಜೀವಿತದಲ್ಲಿ ನಿಮಗೆ ರಕ್ಷಣೆ ಉಂಟಾಗ್ತದೆ. ದೇವರು ನಿಮಗೆ ನೂತನ ಹೃದಯವನ್ನು ಉಂಟು ಮಾಡ್ತಾರೆ. ಹಲ್ಲೆಲೂಯಾ. ನೂತನ ಮನಸ್ಸನ್ನು ಉಂಟು ಮಾಡ್ತಾರೆ. ಇಲ್ಲದಿರುವುದನ್ನು ಉಂಟು ಮಾಡುವ ದೇವರು. ಚಾರೆಪ್ತದ ಸ್ತ್ರೀಯ ಮನೆಯಲ್ಲಿ, ವಿಧವೆಯ ಮನೆಯಲ್ಲಿ ದೇವರು ಹಿಟ್ಟನ್ನು ಮತ್ತು ಎಣ್ಣೆಯನ್ನು ಉಂಟು ಮಾಡಿದರು. ಗೆರೆಸೇನರ ಸೀಮೆಯಲ್ಲೇ ಯೌವನಸ್ಥನಿಗೆ ಸೈತಾನನ ದೆವ್ವದ ಬಾಧೆ ಇತ್ತು, ಬಂಧನ ಇತ್ತು. ಅವನಿಗೆ ಬಿಡುಗಡೆಯನ್ನು ದೇವರು ಉಂಟು ಮಾಡಿದರು. ಯೇಸು ಸ್ವಾಮಿ ಅವನಿಗೆ ಬಿಡುಗಡೆಯನ್ನು ಉಂಟು ಮಾಡಿದರು. ಸಭಾಮಂದಿರದ ಅಧಿಕಾರಿಯ ಮಗಳಿಗೆ ಜೀವ ಇರಲಿಲ್ಲ. ಯೇಸು ಸ್ವಾಮಿ ಅವಳಿಗೆ ಜೀವ ಉಂಟು ಮಾಡಿದರು. ಅವಳ ಒಳಗೆ ಜೀವವನ್ನು ಉಂಟು ಮಾಡಿದರು. ಅವಳ ಒಳಗೆ ಜೀವವನ್ನು ಹರಿಸಿದರು. 12 ವರ್ಷದಿಂದ ರಕ್ತ ಕುಸುಮ ರೋಗಿಯಾಗಿದ್ದ ಸ್ತ್ರೀಯ ದೇಹದಲ್ಲಿ ಆರೋಗ್ಯ ಇರಲಿಲ್ಲ. ಯೇಸು ಸ್ವಾಮಿ ಆರೋಗ್ಯ ಉಂಟು ಮಾಡಿದರು. ಒಬ್ಬ ಹುಟ್ಟು ಕುರುಡನು ಮಾಡ್ತಾನೆ, ಅವನಿಗೆ ಕಣ್ಣು ಇರಲಿಲ್ಲ. ಯೇಸು ಸ್ವಾಮಿ ಅವನಿಗೆ ಕಣ್ಣನ್ನು ಉಂಟು ಮಾಡಿದರು. ಹಲ್ಲೆಲೂಯಾ. ಇಲ್ಲದಿರುವುದನ್ನು ಉಂಟು ಮಾಡುವ ದೇವರು, ಅದ್ಭುತವಾದ ಕಾರ್ಯ ಮಾಡುವ ದೇವರು, ಸೃಷ್ಟಿಕರ್ತನು, ಕ್ರಿಯೇಟರ್ ಗಾಡ್. ಎಲ್ಲವೂ ಶೂನ್ಯವಾಗಿರುವಾಗ, ಬರಿದಾಗಿರುವಾಗ, ಏನೂ ಇಲ್ಲದಿರುವಾಗ ಆತನು ಎಲ್ಲವನ್ನು ಉಂಟು ಮಾಡಿದ ಆತನು. ಇಂದು ನನ್ನ ಜೀವಿತ ಶೂನ್ಯವಾಗಿದೆ, ಬರಿದಾಗಿದೆ ಎಂಬುದಾಗಿ ಎಣಿಸುವವರೇ, ನಿಮ್ಮ ಜೀವಿತದಲ್ಲಿ ದೇವರು ಇಲ್ಲದಿರುವುದನ್ನು ಉಂಟು ಮಾಡ್ತಾರೆ. ದೇವರಿಗೆ ಏನನ್ನಾದರೂ ಮಾಡಬೇಕಾದ್ರೆ ಏನೂ ಬೇಕಿಲ್ಲ. ದೇವರು ನಮ್ಮ ಹಾಗೆ ಏನನ್ನು ಉಪಯೋಗಿಸಿ ಏನೋ ಒಂದು ಮಾಡುವುದಲ್ಲ. ಆತನ ಮಾತಿನ ಶಕ್ತಿಯಿಂದ ಎಲ್ಲ ಉಂಟಾಗ್ತದೆ. ಈ ಸಂದೇಶವನ್ನು ಕೇಳ್ತಿರುವ ಪ್ರಿಯರೇ, ಈ ಸಂದೇಶದಲ್ಲಿರುವ ದೇವರ ಮಾತಿನ ಶಕ್ತಿ ನಿಮ್ಮ ಜೀವಿತದಲ್ಲಿ ಇಲ್ಲದಿರುವುದು ಉಂಟಾಗ್ತದೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ವಾಕ್ಯ ಭಾಗವನ್ನು ನಂಬಿಕೆಯಿಂದ ನೀವು ಸ್ವೀಕಾರ ಮಾಡೋದಾದರೆ, ದೇವರ ವಾಕ್ಯ ಹೇಳ್ತದೆ, ನಂಬುವವನಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ. ಇದು ಮನುಷ್ಯರ ಮಾತೆಂದು ಎಣಿಸದೆ ಇದು ದೇವರ ಮಾತೇ ಎಂಬುದಾಗಿ ಸ್ವೀಕರಿಸುವುದಾದರೆ, ಇದು ಪವಿತ್ರಾತ್ಮನ ಸ್ವರವೇ,
ಹೌದು, ನಂಬುವವನಲ್ಲಿ ಬಲವಾದ ಕಾರ್ಯಗಳಾಗ್ತದೆ. ಸೃಷ್ಟಿಕರ್ತನಾದ ದೇವರು, ಇಲ್ಲದಿರುವುದನ್ನು ಉಂಟು ಮಾಡುವ ದೇವರು, ದೇವರು ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡ್ತಾರೆ. ಅದ್ಭುತವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬಳಿಗೆ ಬಂದಿದೆಪ್ಪ. ತಂದೆ, ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂಥ ಈ ಸಮಯದಲ್ಲಿ ಸ್ವಾಮಿ, ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಬ್ಬರಿಂದ ವೈಯಕ್ತಿಕವಾಗಿ ಮಾತನಾಡಿದಿರಿ. ನೀವು ಸೃಷ್ಟಿಕರ್ತನಾದ ದೇವರು, ಇಲ್ಲದಿರುವುದನ್ನು ಉಂಟು ಮಾಡುವ ದೇವರು ನೀವು ಆಗಿದ್ದೀರಿ. ನಿಮ್ಮ ಮಾತಿನ ಶಕ್ತಿಯಿಂದ ಪ್ರತಿಯೊಂದನ್ನು ಉಂಟು ಮಾಡಿದ ದೇವರು ನೀವು ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದೇವೆ, ನಿಮ್ಮ ವಾಕ್ಯದಲ್ಲಿರುವ ಶಕ್ತಿ, ನಿಮ್ಮ ವಾಕ್ಯದಲ್ಲಿರುವಂಥ ಮಹಿಮೆ, ಪವಿತ್ರಾತ್ಮನ ಅಭಿಷೇಕ ಪ್ರತಿಯೊಬ್ಬರ ಜೀವಿತವನ್ನು ಪ್ರವೇಶಿಸಲಿ. ಪ್ರಾಣ, ಆತ್ಮ, ಕೀಳು ಮಜ್ಜೆಯನ್ನು ತೂರಿ ಹೋಗಲಿ ರಾಜ. ಅಪ್ಪ, ಅವರ ಜೀವಿತದಲ್ಲಿ ಇಲ್ಲದಿರೋದು ಉಂಟಾಗಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತ ನಡೆಯಲಿ, ಮಾತ್ಕಾರ್ಯ ನಡೆಯಲಿ. ರೋಗ ನೀಗಿ ಆರೋಗ್ಯ ಉಂಟಾಗಲಿ, ಬಾಧೆ ನೀಗಿ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿಮಗೆ ಮಹಿಮೆ ಆಗಲಿ ರಾಜ. ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿ ನಿಮ್ಮ ನಾಮಕ್ಕೆ ಸ್ತುತಿ, ಘನಮಾನ, ಮಹಿಮೆ, ಪ್ರಭಾವ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿರೋದಾದರೆ ಸಂದೇಶಕ್ಕೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೇರೆ ಸಂದೇಶವನ್ನು ನಾವು ರಿಲೀಸ್ ಮಾಡುವಾಗ ನಿಮಗೆ ತಿಳಿದು ಬರ್ತದೆ. ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ಸಂದೇಶವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.